Greetings to you in the precious name of Jesus Christ. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆನ್ಸ್ ಮಿನಿಸ್ಟ್ರಿಯ ಕನ್ನಡ ಈ ಒಂದು ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. For today's meditation, let us turn to 1 Corinthians chapter 1, verses 22 and 23. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ಹೋಗೋಣ. ಮೊದಲನೇ ಕೊರಿಂಥದವರಿಗೆ 1ನೇ ಅಧ್ಯಾಯ 22ನೇ ವಚನ. For indeed, Jews require signs and Greeks seek wisdom, but we preach Christ crucified, to Jews a stumbling block and to Gentiles foolishness. ಯೆಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯೆಹೂದ್ಯರಿಗೆ ವಿಘ್ನವೂ ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. Religious leaders like Pharisees asked for a sign to prove that Jesus was the Messiah. ಇಲ್ಲಿ ನಾವು ನೋಡುವುದಾದ್ರೆ ಪರಿಸಯರಾದವರು ಯೇಸು ಸ್ವಾಮಿನ ಕೇಳ್ತಾ ಇದ್ರು, ನೀ ಮೆಸ್ಸಿಯನಾದ್ರೆ ನಮಗೆ ಸೂಚಕ ಕಾರ್ಯಗಳನ್ನು ತೋರಿಸಿಕೊಡು ಅಂತ. They already witnessed the many miracles performed by Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ಅನೇಕ ಅದ್ಭುತ ಸೂಚಕ ಕಾರ್ಯಗಳು ಮಾಡಿದ್ದನ್ನ ಅವ್ರು ನೋಡಲ್ಪಟ್ಟಿದ್ರು. Earlier, they accused that Jesus delivered people by Satan. ಶತ್ರು ಸೈತಾನನಿಂದ ಬಾಧಿಸಲ್ಪಟ್ಟಂತವ್ರನ್ನ ಬಿಡಿಸಿದ್ದು ಯೇಸು ಸ್ವಾಮಿ, ಅದನ್ನೆಲ್ಲವನ್ನು ಅವರು ವಿರೋಧಿಸಿದ್ರು. A generation of unbelief asking for a miracle. ಈ ಒಂದು ನಂಬಿಕೆ ಇಲ್ಲದಂತ ಸಂತತಿ ಒಂದು ಅದ್ಭುತಗಳನ್ನ ಕೇಳಿಕೊಳ್ಳ. God's people should believe Messiah and his message. ದೇವ ಮಕ್ಕಳಾದವರು ಆ ಮೆಸ್ಸಿಯನನ್ನ ನಂಬಬೇಕು ಮತ್ತು ಆತನ ಸಂದೇಶವನ್ನ ನಾವು ನಂಬುವಂತರಾಗಬೇಕು. Jonah was in the belly of the great fish for 3 days and 3 nights. ಯೋನನು 3 ದಿವಸ 3 ರಾತ್ರಿ ಆತನು ಒಂದು ಮೀನಿನ ಹೊಟ್ಟೆ ಒಳಗಡೆ ಇದ್ದ. So will Jesus in the heart of the land 3 days and nights. ಯೇಸು ಸ್ವಾಮಿನು ಸಹ ಆ ಒಂದು ಸ್ಥಳದಲ್ಲಿ 3 ದಿವಸ 3 ರಾತ್ರಿ ಇದ್ರು. After remaining there for 3 days, Jonah came out. ಆ 3 ದಿವಸ ಆದ ನಂತರ ಯೋನನು ಹೊರಗಡೆ ಬಂದ. He became a sign to that generation for repentance. ಆ ಒಂದು ಜನಾಂಗವು ಕೇಳ್ತಿತ್ತು, ಆ ಪಶ್ಚಾತ್ತಾಪದ ಒಂದು ಸೂಚನೆಯನ್ನು ತೋರಿಸಿ ಅಂತ. The Gentile queen came to Solomon to hear word of wisdom. ಅನ್ಯ ಒಂದು ದೇಶದ ರಾಣಿ ಸೊಲೊಮೋನನ ಜ್ಞಾನವಾದ ವಾಕ್ಯಗಳನ್ನು ಕೇಳುವುದಕ್ಕೆ, ಮಾತನ್ನು ಕೇಳುವುದಕ್ಕೆ ಬಂದ್ಲು. One greater than Solomon is Jesus, because Jesus is wisdom of God. ನಾವು ಎಷ್ಟು ಭರವಸೆ ಇಟ್ಟಿವಿ ದೇವರ ವಾಕ್ಯದ ಮೇಲೆ. Your hope to receive another sign is futile. ನಿಮ್ಮ ನಿರೀಕ್ಷೆಯು ಬೇರೆ ಒಂದು ಸೂಚಕ ಕಾರ್ಯವನ್ನು ಎದುರು ನೋಡುವುದು ಅದು ವ್ಯರ್ಥವಾದುದೇ. The ultimate sign is resurrection of Jesus from the dead, and he is alive. ನಿಜವಾದ ಒಂದು ಸೂಚಕ ಕಾರ್ಯ ಯಾವುದು ಅಂದ್ರೆ ಯೇಸು ಕ್ರಿಸ್ತನು ಪುನಃಸ್ಥಾನವಾದದ್ದು ಮತ್ತು ಆತನ ಮರಣವು ಆತನು ಜೀವಿಸುವಂತದೇ ಆಗಿದೆ. Trust Jesus and not your circumstances. ನಿಮ್ಮ ಪರಿಸ್ಥಿತಿಯನ್ನು ಮೇಲೆ ನೀವು ಭರವಸೆ ಇಡಬೇಡಿ, ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡಿ. Make a declaration of the word of God in every situation and be an overcomer. ನೀವು ದೇವರ ವಾಕ್ಯದವನ್ನು ಘೋಷಣೆ ಮಾಡಿ ನಿಮ್ಮ ಎಲ್ಲಾ ಪರಿಸ್ಥಿತಿಗಳಿಗೂ ಹಾಗೆ ಮಾಡುತ್ತಾರೆ ಅವುಗಳನ್ನು ಜಯಿಸುವಿರಿ. Bob was a police officer in New York City. ಬಾಬ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ್ಯೂಯಾರ್ಕ್ ಸಿಟಿಯಲ್ಲಿ ಇದ್ದ. While chasing a criminal, he met with an accident. ಒಂದು ಅಪರಾಧಿಯನ್ನು ಅಪರಾಧಿ ಹಿಂದೆ ಅಟ್ಟಿಸಿ ಹೋಗುವಾಗ ಆತನು ಒಂದು ಆಕ್ಸಿಡೆಂಟ್ ಆಗಲ್ಪಡ್ತು. And the doctor gave no hope of recovery. ಡಾಕ್ಟರ್ ಆತನಿಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಇದು ಸೌಖ್ಯವಾಗುವುದಿಲ್ಲ ಅಂತ. But Bob was not disappointed. ಅರೆ ಬೋಬ ಅವರು ಆ ವಿಷಯವನ್ನು ಕೇಳಿ ಅವರು ಧೈರ್ಯಗೆಡಲಿಲ್ಲ. He had faith in Jehovah Rapha. ಆತನು
ಯೆಹೋವ ರಾಫನಾದ ದೇವರಿಗೆ ನಂಬಿಕೆ ಇಟ್ಟ. He began to declare words of faith to his wounds and trusted Jesus for a miracle. ಆತನು ಪ್ರಾರಂಭಿಸಿದ ದೇವರ ವಾಕ್ಯವನ್ನು ನಂಬಿಕೆಯಿಂದ ಘೋಷಣೆ ಮಾಡೋದಕ್ಕೆ ಆತನ ಗಾಯಗಳ ಮೇಲೆ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟು ಅದ್ಭುತಗಳನ್ನು ನೋಡುವುದಕ್ಕೆ. And Jesus healed him. ಯೇಸು ಸ್ವಾಮಿ ಆತನ ಸಂಪೂರ್ಣ ಗುಣ ಮಾಡಿದ್ರು. The psalmist says, by my God, I can run through a troop, and by my God, I can leap over a wall. ನಾವು ಕೀರ್ತನೆಗಾರ 18-29 ವಚನದಲ್ಲಿ ನಾವು ನೋಡ್ತೀವಿ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದ ಪ್ರಕಾರವನ್ನು ಆರುವೆನು. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.